ದೇವಮಾನವ ಜೀವಿಯು ಪಾಪ ಪುಣ್ಯದ ಪರಿಪಾಕದಿಂದ ಅನೇಕ ಜನ್ಮಗಳನ್ನು ಎತ್ತುತ್ತಾನೆಂಬುದು ನಮ್ಮ ನಂಬುಗೆ. ಹಾಗೆ ಮೃಗ ಪಕ್ಷಿ ಕೀಟ ಬಹುಜನ್ಮಗಳಲ್ಲಿ ತೊಳಲುತ್ತಾ ಪುಣ್ಯದ ಹೆಚ್ಚಿಗೆಯಿಂದಾಗಿ ನರಜನ್ಮವನ್ನು ಪಡೆಯುತ್ತಾನೆನ್ನುತ್ತಾರೆ. ಆಗ ಆತ ಸದ್ಗುಣ ಸಂಪನ್ನನಾಗಿ ಮಾನವ ಜೀವನದ ಮೌಲ್ಯಗಳನ್ನು ಅರಿತು ಅವನ್ನು ಅಳವಡಿಸಿಕೊಂಡು ಬಾಳಿದರೆ ಕಬ್ಬಿನ ಮೇಲೆ ಜೇನು ಸುರಿದಂತೆ, ಬಂಗಾರಕ್ಕೆ ಪರಿಮಳ ಮೂಡಿದಂತೆ ಆಗುತ್ತದೆ ಎನ್ನುತ್ತಾರೆ ಮಹಾನುಭಾವರು. ಮಾನವ ಜನ್ಮವು ಇತರ ಜನ್ಮಗಳಿಗಿಂತ ಶ್ರೇಷ್ಠ. ಏಕೆಂದರೆ ಅಲ್ಲಿ ಅರಿವಿದೆ, ವಿವೇಚನೆ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇದೆ. ಅಲ್ಲಿ ದೇವತ್ವ ಅರಳಲು ಅವಕಾಶವಿದೆ. ಅದನ್ನು ಬಳಸಿಕೊಂಡಾಗ ಮಾನವ ನಿಂತ ನೆಲೆಯು ಸ್ವರ್ಗವಾಗುತ್ತದೆ. ಮನುಷ್ಯನು ಮನಸ್ಸು ಮಾಡಿದರೆ ಅವನೊಬ್ಬನೇ ಏಕೆ ತಾನು ಬದುಕಿರುವ ಸಮಾಜವನ್ನು ನಾಡನ್ನು ಮೇಲೆತ್ತಬಲ್ಲ. ಈ ಮಟ್ಟಕ್ಕೆ ಏರಬಲ್ಲ ಮನುಷ್ಯನು ಯಾವ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು? ಚಂದ್ರಕವಿಯು ಶಂಕರ ಶತಕದ ಒಂದು ಪದ್ಯದ ಅರ್ಥ ಹೀಗಿದೆ: ಆಡುವ ಮಾತು ಕವಲು ನುಡಿಯಾಗದಿದ್ದಲ್ಲಿ, ಕರುಣೆಯನ್ನು ಹೊಂದಿದ್ದಲ್ಲಿ, ಪಾಪ ಭೀತಿ ಇದ್ದಲ್ಲಿ, ಪರರ ವಸ್ತುವನ್ನು ಅಪಹರಿಸದಿದ್ದಲ್ಲಿ, ಸಹನೆಗೆ ಜಿಗುಪ್ಸೆ ಪಡದಿದ್ದಲ್ಲಿ, ನಿಂದೆ ಬಾರದಿದ್ದಲ್ಲಿ, ಶಿವಪೂಜೆಯೊಂದಿದ್ದರೆ, ಮೋಕ್ಷದ ಬಯಕೆ ಇದ್ದರೆ, ಎಲೆ ಗುರುಮೂರ್ತಿ ಶಂಕರನೇ ಮಾನವನು ಭೂಲೋಕದ ದೇವವೆನ್ನಿಸುತ್ತಾನೆ. ನುಡಿದಂತೆ ನಡೆಯುವುದು ಒಂದು ಮಹದ್ಗುಣ. ಆಡುವುದೊಂದು ಮಾಡುವುದೊಂದು ಆಗಬಾರದು. ಎನಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಎಂದಾಗಬಾರದು. ಆಡಿ ಮಾಡದವನನ್ನು, ಮಾತಿಗೆ ತಪ್ಪುವವನನ್ನು ಅಧಮನೆಂದಿದ್ದಾನೆ ಸರ್ವಜ್ಞ. ಆಡಿದ ಮಾತಿನಂತೆ ನಡೆಯುವುದು, ಕೊಟ್ಟ ಮಾತನ್ನು ಎರಡಿಲ್ಲದೆ ನಡೆಸುವುದು ದೈವೀ ಗುಣ. ಇನ್ನು ಎರಡನೆಯದು ದಯಾಗುಣ. ಸಕಲ ಜೀವರಾಶಿಗಳಲ್ಲಿ ಕರುಣೆಯನ್ನು ಹೊಂದಿರುವುದು. ಎಲ್ಲ ಧರ್ಮಗಳು ಒತ್ತಿ ಹೇಳುವುದು ಈ ಅಂತಃಕರುಣವನ್ನೇ. ದಯವಿಲ್ಲದ ಧರ್ಮವನ್ನು ಊಹಿಸಿಕೊಳ್ಳುವುದು ಸಾಧ್ಯವಿಲ್ಲ. ಮುಂದಿನದು ಪಾಪ ಭಯ. ಮನುಷ್ಯನ ಜೀವನದಲ್ಲಿ ಪಾಪ ಭಯ ಮತ್ತು ಪುಣ್ಯದ ಆಸೆ ಬಹುದೊಡ್ಡ ಪರಿವರ್ತನೆಯನ್ನು ತರುವಂತಹವು. ತಾನು ಮಾಡುವ ಕೆಲಸದಲ್ಲಿ ಯಾವುದು ಪಾಪ, ಯಾವುದು ಪುಣ್ಯ, ಯಾವುದು ಹಿತ, ಯಾವುದು ಅಹಿತ ಎಂಬುದನ್ನು ಅರಿತಿದ್ದರೆ ಆಯ್ಕೆ ಸಸೂತ್ರವಾಗುತ್ತದೆ. ಪಾಪವೆಂಬುದು ನರಕಕ್ಕೆ ದಾರಿತೋ ಎಂದರಿತವರು ಆ ಬಗ್ಗೆ ಭಯಗೊಳ್ಳದಿರುವುದು ಹೇಗೆ ಸಾಧ್ಯ? ಕೆಡುಕಿನ ಬಗ್ಗೆ ದಿಗಿಲು ಪಡದವನು ಪತನದ ಹಾದಿ ತುಳಿಯುತ್ತಾನೆ. ಆನಂತರದ್ದು ಅನ್ಯರ ವಸ್ತುವಿಗೆ ಆಸೆ ಪಡದಿರುವುದು, ತನ್ನ ಪಾಲಿಗೆ ಬಂದುದರಲ್ಲಿ ತೃಪ್ತಿಪಡುವ ಮನೋಭಾವ. ಹೆಚ್ಚಿನದರ ಅಗತ್ಯವಿದ್ದಲ್ಲಿ ತಾನೇ ಕಷ್ಟಪಟ್ಟು ದೊರಕಿಸಿಕೊಳ್ಳುವ ಪ್ರಾಮಾಣಿಕ ವ್ಯಕ್ತಿ ಇನ್ನೊಬ್ಬರದಕ್ಕೆ ಆಸೆ ಪಡನು. ಅಂಥವನಿಗೆ ಪರಧನ ದುಡಿಯದೆ ಬರುವ ಹಣ ವಿಷಕ್ಕೆ ಸಮಾನ. ಸಹನೆಯು ಮತ್ತೊಂದು ದೈವೀ ಗುಣ. ತಾಳ್ಮೆಗೆ ಜಿಗುಪ್ಸೆ ಪಡುವುದು ಸಲ್ಲದ ಗುಣ, ದೈವೀ ಗುಣ. ಸಂಪನ್ನನಾದವನು ಸಹನಾಮೂರ್ತಿಯಾಗಿರುತ್ತಾನೆ. ಮುಂದಿನದು ಕಳಂಕರಹಿತವಾದ ನಿರ್ಮಲ ಬದುಕು. ಇಂತಹ ಬದುಕಿಗೆ ನಿಂದೆ ಅಪನಿಂದನೆಗಳು ತಾಕುವುದಿಲ್ಲ. ಅದು ತನ್ನ ಶುಭ್ರತೆಯನ್ನು ಉಳಿಸಿಕೊಳ್ಳುತ್ತದೆ. ಈ ಪಟ್ಟಿಗೆ ಸೇರಬೇಕಾದ ಇನ್ನೊಂದು ಗುಣವೆಂದರೆ ಭಕ್ತಿ. ಮನದ ತುಂಬ ಭಗವದ್ಭಕ್ತಿ ತುಂಬಿದ್ದು ಅದು ಪೂಜೆ, ಧ್ಯಾನದ ಮೂಲಕ, ನಡವಳಿಕೆಯ ಮೂಲಕ ವ್ಯಕ್ತವಾಗುತ್ತಿದ್ದರೆ ಆ ಮನಸ್ಸಿನಲ್ಲಿ ಅನ್ಯಥಾ ಕೀಳು ಭಾವನೆ ಸುಳಿಯದು. ಭಕ್ತಿ, ಸಮರ್ಪಣೆ, ಭಗವದ್ದಾರಾಧನೆ ವ್ಯಕ್ತಿ ಪರಿಶುದ್ಧ ಜೀವನಕ್ಕೆ ಅಗತ್ಯವಾದ ಸತ್ವಪೂರ್ಣ ಹಿನ್ನೆಲೆಯನ್ನು ಒದಗಿಸುತ್ತದೆ. ಆತ ಮಾಡುವ ಪೂಜೆಯು ನಿಷ್ಕಾಮವಾಗಿದ್ದರೆ ಅದಕ್ಕೆ ಮತ್ತಷ್ಟು ಮಹತ್ವ ಕೂಡಿ ಬರುತ್ತದೆ. ಏಕೆಂದರೆ ಶಿವಪೂಜೆ ಇರುವುದು ಬೇಡುವುದಕ್ಕಾಗಿ ಅಲ್ಲ, ಕೊಡುವುದಕ್ಕೆ, ಭಗವಂತನಲ್ಲಿ ಬೆರೆತು ಬೇರಾಗದಿರುವುದಕ್ಕೆ. ಹೀಗೆ ದೇವರನ್ನು ಕೂಡುವುದೇ ಮೋಕ್ಷ. ಮೋಕ್ಷದ ಅಪೇಕ್ಷೆ ಇರುವವನು ಮುಮುಕ್ಷ. ಇಂಥ ಅಪೇಕ್ಷೆ ಹೊಂದಿ ಭಗವಂತನತ್ತ ಮುಖ ಮಾಡಿದವನು ಪುಣ್ಯಾತ್ಮ. ಅವನ ದೇಹವೇ ದೇಗುಲ, ಅದು ಪರಮಾತ್ಮನ ಆವಾಸ. ಆದ್ದರಿಂದ ಅವನು ಭುವಿಯ ದೇವ, ದೇವಮಾನವ. ನರತ್ವದಲ್ಲಿ ಹರತ್ವವನ್ನು ಅರಳಿಸುವುದು ಸಾಧ್ಯ. ಆಗ ಭೂಮಿಯೇ ಕೈಲಾಸವಾಗುತ್ತದೆ ಎಂಬುದನ್ನು ಮಹಾತ್ಮರು ಬದುಕಿ ತೋರಿದ್ದಾರೆ. ಇದು ಕೇವಲ ಭಾವುಕರು ಒಪ್ಪುವ ಪುರಾಣಗಳ ಮಾತಲ್ಲ, ವಿಚಾರವಂತರು ಒಪ್ಪುವ ಐತಿಹಾಸಿಕ ಸತ್ಯ.
ಆದರೆ ಮಹಾತ್ಮರು ಹಿಡಿದ ದಾರಿ ಸುಗಮವೇನಲ್ಲ, ಸುಲಭ ಸಾಧ್ಯವೂ ಅಲ್ಲ. ಅದಕ್ಕೆ ಅನವರತ ಸಾಧನೆ ಬೇಕು, ತಕ್ಕ ಶ್ರದ್ಧೆಯೂ ಬೇಕು, ಒಳ್ಳೆಯದನ್ನು ಸಾಧಿಸಬೇಕೆಂಬ ಛಲವಿರಬೇಕು. ಇತ್ತೀಚಿನ ದಿನಗಳಲ್ಲಿ ಅಂತಹ ಛಲ ಕಡಿಮೆಯಾಗುತ್ತಿದೆ. ಎಲ್ಲರಿಗೂ ಶ್ರಮವಿಲ್ಲದೆ ದೊರಕುವ ಸುಲಭ ಮಾರ್ಗ ಬೇಕು, ದಿಢೀರ್ ಫಲ ಬೇಕು. ಇದಕ್ಕಾಗಿ ಏನು ಮಾಡಲು ಸಿದ್ಧ? ಬಿತ್ತುವ ಬೀಜವೇ ಕಳಪೆಯಾದ ಮೇಲೆ ಫಲ ಚೆನ್ನಾಗಿರಲು ಹೇಗೆ ಸಾಧ್ಯ? ಬೇವನ್ನು ಬಿತ್ತಿ ಮಾವಿನ ಫಲವ ಬಯಸಿದಂತಾಗುತ್ತದೆ. ನಮ್ಮ ಉದ್ದೇಶ ಉದಾತ್ತವಾಗಬೇಕು. ಅದನ್ನು ಸಾಧಿಸಲು ಹಿಡಿಯುವ ಮಾರ್ಗ ರುಜುವಾಗಿರಬೇಕು. ಸತತ ಪ್ರಯತ್ನ, ಗುರಿ ಮುಟ್ಟಲು ಅಗತ್ಯವಾದ ಸಹನೆ ಬೇಕು. ಇದನ್ನೇ ಕುರಿತು ಶತಕಕಾರ ಮನಮುಟ್ಟುವಂತೆ ನಿರೂಪಿಸಿದ್ದಾರೆ. ಒಂದು ನುಡಿಮುತ್ತು. ಬದುಕುವುದನ್ನು ಕಲಿಸುವ ಆಣೆ ಮುತ್ತಿನಂಥ ಮಾತುಗಳು ಯಾರಿಂದಲಾದರೂ ಬರಲಿ, ಯಾವ ಭಾಷೆಯೇ ಇರಲಿ, ಅವು ಸ್ವಾಗತಾರ್ಹ. ಏಕೆಂದರೆ ಅವುಗಳಲ್ಲಿರುವ ಜ್ಞಾನಾನುಭವಗಳು ತ್ರಿಕಾಲ ಬಾಧಿತ. ಅನುಭವಿಗಳ ಒಡನಾಟ, ಗ್ರಂಥಾಧ್ಯಯನ, ಲೋಕಸಂಚಾರ ಮೊದಲಾದವುಗಳಿಂದ ದೊರಕಿಸಿಕೊಳ್ಳಬಹುದಾದ ದಿವ್ಯಾನುಭವವನ್ನು ಸಂಗ್ರಹರೂಪಿ ಶುಭಾಷಿತಗಳು, ಜಾಣ್ನುಡಿಗಳು, ಗಾದೆಗಳು ಒದಗಿಸುತ್ತವೆ. ಇಲ್ಲೊಂದು ಸುಭಾಷಿತವಿದೆ: ಅಹರೇತ್ ಜ್ಞಾನಮರ್ಥಂ ಪುಮಾನ್ ಅಮರಾವತ್ ಸದಾ ನಹಿತ ಇವಕೇಶೇಷು ಮೃತ್ಯುನಾ ಧರ್ಮ ಮಾಚೇರರೇತ್. ಮನುಷ್ಯನು ಜ್ಞಾನ ಸಂಪಾದನೆ ಮಾಡುವಾಗ ತಾನು ಚಿರಂಜೀವಿ ಎಂಬ ಭಾವನೆಯಿಂದ ಕಷ್ಟಪಟ್ಟು ಅಭ್ಯಾಸ ಮಾಡಿ ಅದನ್ನು ತನ್ನದಾಗಿಸಿಕೊಳ್ಳಬೇಕು. ಅದರಂತೆ ಹಣ ಸಂಪಾದಿಸುವಾಗ ದೇಹ ದಂಡಿಸಿ, ಬೆವರು ಹರಿಸಿ, ದುಡಿದು ಅದನ್ನು ಅರ್ಜಿಸಬೇಕು. ಗಳಿಸಿದ್ದನ್ನು ಅನುಭವಿಸಲು ನಾನೇ ಇರುವುದಿಲ್ಲ ಎಂಬ ಭಾವನೆ ಬಂದರೆ ಯಾರು ತಾನೇ ದುಡಿದಾರು? ನಾನು ಚಿರಂಜೀವಿ, ಗಳಿಸಿದ ಸಂಪತ್ತನ್ನು ಭೋಗಿಸಲು ನಿಜಕ್ಕೂ ಬದುಕಿರುತ್ತೇನೆ ಎಂಬ ಭಾವನೆಯನ್ನಿಟ್ಟು ಕಂಡಾಗ ಹಣ ಸಂಪಾದಿಸಲು ಸ್ಫೂರ್ತಿ ಬರುತ್ತದೆ. ಅದರಂತೆ ನಮಗೆ ಸಾವು ಯಾವ ಕ್ಷಣದಲ್ಲಿ ಬರುತ್ತದೋ ಎಂಬ ಭಾವನೆಯಿಂದ ಧರ್ಮ ಕರ್ಮಗಳನ್ನು ಮಾಡಬೇಕು. ಮೃತ್ಯುದೇವತೆ ನಮ್ಮ ಜುಟ್ಟನ್ನು ಹಿಡಿದು ಎಳೆಯುತ್ತಿದ್ದಾಳೆ. ಯಾವ ಕ್ಷಣದಲ್ಲಿ ಜೀವ ಹೋಗಿ ಬಿಡುತ್ತದೋ ಅಷ್ಟರಲ್ಲಿ ನಾನು ಹುಟ್ಟಿದ್ದಕ್ಕೆ ಸಾರ್ಥಕತೆ ಹೊಂದಬೇಕಾದ ಧರ್ಮ ಕಾರ್ಯಗಳನ್ನು ತುರ್ತಾಗಿ ಮಾಡಿ ಮುಗಿಸಬೇಕು ಎನ್ನುತ್ತದೆ ಆ ಶ್ಲೋಕ. ಆ ಶ್ಲೋಕದ ಕನ್ನಡದ ಅವತರಣಿಕೆ ಹೀಗಿದೆ: ಜ್ಞಾನವನ್ನು ಧನವನ್ನು ಚಿರಂಜೀವಿ ತಾನೆಂದು ತಿಳಿದು ಪಾರ್ಜಿಸು ಮನುಜ, ದುಡಿದು ಅನುದಿನವು ಕೇಶಗಳ ಹಿಡಿದು ಮೃತ್ಯುದೇವತೆ ನಿನ್ನ ಸೆಳೆಯುತ್ತಿಹಳೆಂಬಂತೆ ಧರ್ಮವನ್ನಾಚರಿಸು. ದೇಹಕ್ಕೆ ಶಿಥಿಲತೆ, ಇಳಿಮುಖವು ಅನಿವಾರ್ಯ. ವಯಸ್ಸಾದಂತೆ ಶರೀರ ಕ್ಷೀಣಿಸುತ್ತಾ ಹೋಗುತ್ತದೆ. ಕೊನೆಗೆ ಏನೂ ಕೆಲಸ ಮಾಡಲಾರದ ಸ್ಥಿತಿ ಮುಟ್ಟುತ್ತದೆ. ದೇವನ ಆಯುಧವಾಗಿ ಬಳಕೆಯಾಗಲು ಬಂದ ಪ್ರಸಾದಕಾಯ ಎಷ್ಟೇ ನಿಗಾವಹಿಸಿದರೂ ಪತನದ ಹಾದಿ ಹಿಡಿಯುತ್ತದೆ. ಅದು ನಿಶ್ಚೇಷ್ಟಿತವಾಗಿ ನೆಲಕ್ಕೆ ಒರಗುವ ಮುಂಚೆ ಮಾಡಲೇಬೇಕಾದ ಮಾನವೀಯ ಧರ್ಮ ಕಾರ್ಯಗಳನ್ನು ಮಾಡಿ ಧನ್ಯತೆ ಪಡೆಯಬೇಕು. ಬಸವಣ್ಣನವರ ಒಂದು ವಚನ ನೆನಪಾಗುತ್ತದೆ: ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಕಣ್ಣು ಕಾಣದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಅನ್ಯರಿಗೆ ಹಂಗಾಗದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಆದ್ದರಿಂದ ಮೈಯಲ್ಲಿ ಇನ್ನೂ ಕಸವು ಇರುವಾಗಲೇ ದುಡಿದು ಹಣ ಗಳಿಸಬೇಕು. ಗಳಿಸಿದ ಉಳಿಸಿದ ಹಣ ಕೈಲಾಗದೆ ಮೂಲೆಗೆ ಬಿದ್ದಾಗ ಉಪಯೋಗಕ್ಕೆ ಬರುತ್ತದೆ. ಅದರಂತೆ ಯಾವಾಗ ಈ ಘಟ್ಟ ಬಿದ್ದು ಹೋಗುತ್ತದೋ ಎಂಬ ದಿಗಿಲಿನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಮುಗಿಸುವುದು ವಿವಾಹಿತ ಎಂಬ ಜೀವನ ಪಾಠವನ್ನು ಈ ನುಡಿಮುತ್ತು ಆತ್ಮೀಯವಾಗಿ ತಿಳಿಸುತ್ತದೆ. ಸಗ್ಗದ ಕನಸು. ಸ್ವರ್ಗ ನರಕಗಳ ಪೌರಾಣಿಕ ಕಲ್ಪನೆ ಮನುಷ್ಯನ ಜೀವನದ ಮೇಲೆ ಅಗಾಧ ಪರಿಣಾಮವನ್ನುಂಟು ಮಾಡಿದೆ. ಪಾಪ ಮಾಡಿದವನಿಗೆ ಘೋರ ನರಕ, ಪುಣ್ಯ ಮಾಡಿದವನಿಗೆ ಸ್ವರ್ಗದ ಭೋಗ ಎಂಬ ನಂಬಿಕೆ ಜನ ಮನವನ್ನಾಳುತ್ತಿದೆ. ಇದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಇದರಿಂದ ಪಾಪ ಭೀತಿ ಮತ್ತು ಪುಣ್ಯದಾಸೆಯೂ ಬೆಳೆದು ಜನ ಸನ್ಮಾರ್ಗಗಾಮಿಗಳಾಗಿರುವರೆಂಬ ವಿಶ್ವಾಸ. ಆದರೆ ಸತ್ತ ಮೇಲೆ ಸಿಕ್ಕುವ ಸ್ವರ್ಗದ ಗೀಳಿನಲ್ಲಿ ಇಲ್ಲಿನ ಬದುಕನ್ನು ನಿರ್ಲಕ್ಷಿಸಿದರೆ ಅನೇಕ ಸಂದರ್ಭಗಳಲ್ಲಿ ಹೀಗಾಗುತ್ತಿದೆ.
ಪುಣ್ಯ ಗಳಿಕೆಯ ಹುಚ್ಚಿನಲ್ಲಿ ವ್ರತ ಪೂಜೆ ಧ್ಯಾನದಲ್ಲಿ ಮಗ್ನರಾಗಿ ಲೌಕಿಕವಾಗಿ ತಾನು ನಿರ್ವಹಿಸಲೇಬೇಕಾದ ಜವಾಬ್ದಾರಿಯಿಂದ ನುಣಿಸಿಕೊಂಡರೆ, ಕರ್ತವ್ಯ ಭ್ರಷ್ಟನಾದರೆ ಅದಾವ ಪುಣ್ಯ? ಕತ್ತಲ ಕೋಣೆಯನ್ನು ಸೇರಿ ಮಣಮಣ ಮಂತ್ರ ಹೇಳುತ್ತಾ ಮಣಿಯ ನೆನೆಸಿ ಕಾಲ ಕಳೆಯುವುದಕ್ಕಿಂತ ಮನೆ ಮಂದಿಗೆ ಊರಿನವರಿಗೆ ಅನುಕೂಲವಾಗುವಂತ ಕೆಲಸ ಮಾಡಿದರೆ ಪುಣ್ಯ ಗಳಿಕೆಯಾಗದೆ? ದಿಕ್ಕೆಟ್ಟವನಿಗೆ ಸೂಕ್ತ ಮಾರ್ಗದರ್ಶನ, ಕಷ್ಟದಲ್ಲಿ ಕಣ್ಣೀರಿಡುವವನಿಗೆ 2 ಸಾಂತ್ವನದ ಮಾತು, ಅಜ್ಞಾನದಲ್ಲಿ ತೊಳಲುವವನಿಗೆ ಸುಜ್ಞಾನದ ಬೆಳಕು ನೀಡುವ ಮಾನವೀಯ ಕಾರ್ಯ ದೇವರ ಪೂಜೆಗಿಂತ ಕಡಿಮೆಯದ್ದಲ್ಲ. ದೇವರ ಹುಂಡಿಗೆ ಲಕ್ಷಗಟ್ಟಲೆ ಹಣ ಸುರಿಯುವ ಭಕ್ತರು ಮನೆ ಬಾಗಿಲಿಗೆ ಹಸಿದು ಬೆಂಡಾಗಿ ಬರುವ ದೀನರಿಗೆ ಹಿಡಿ ಅನ್ನ ಹಾಕರು. ಇದಾವ ಪುಣ್ಯಾರ್ಜನೆಯ ಮಾರ್ಗ? ಸತ್ತು ಕಾಣ್ಬ ಸಗ್ಗಕ್ಕಿಂತ ಇದ್ದು ಕಾಣ್ಬ ನರಕಲೇಸು ಎಂಬ ಅನುಭವದ ಮಾತಿದೆ, ಒಪ್ಪಬೇಕು. ಏಕೆಂದರೆ ಸತ್ತವರಾರು ಬಂದು ತಮಗೆ ಸಿಕ್ಕ ಸಗ್ಗದ ಸುಖದ ಪರಿಯನ್ನೋ ನರಕದ ಯಾತನೆಯ ರೀತಿಯನ್ನೋ ಹೇಳಲಿಲ್ಲ. ಕಾಣದ ಆ ಊರಿಗೆ ಹೋಗಿ ಹಿಂತಿರುಗಿದವರಿಲ್ಲ. ಅಂದ ಮೇಲೆ ಕಣ್ಣಿಗೆ ಕಾಣದ ವಿಚಾರದಲ್ಲಿ ತಲೆ ಕೆಡಿಸಿಕೊಳ್ಳುವ ಬದಲು ಕಾಣುವ ನಮ್ಮ ಕೈಯಳತೆಯಲ್ಲಿರುವ ವಾಸ್ತವ ಬದುಕನ್ನು ಚಂದಗಾಣಿಸುವ ಬಗ್ಗೆ ಯಾಕೆ ಧ್ಯಾನ ಮಾಡಬಾರದು, ಕ್ರಿಯಾಶೀಲರಾಗಬಾರದು? ಬದುಕು ನರಕವಾಗಿ ಕಂಡರೆ ಅದನ್ನು ಸಗ್ಗವಾಗಿಸುವ ಶಕ್ತಿ ನಮ್ಮಲ್ಲೇ ಇದೆ. ಅಯ್ಯ ಎಂದೆಡೆ ಸ್ವರ್ಗ, ಎಲ್ಲೋ ಎಂದೆಡೆ ನರಕ ಎಂಬ ಆಣೆಯ ಮುತ್ತಿನಂತ ಮಾತಿನಲ್ಲಿ ಸ್ವರ್ಗ ನರಕಗಳ ಸೃಷ್ಟಿ ನಮ್ಮ ಕೈಯಲ್ಲೇ ಇದೆ ಎಂಬ ಸತ್ಯ ಧ್ವನಿತವಾಗಿದೆ. ನಾನು ಚೆನ್ನಾಗಿರಬೇಕಾದರೆ ನನ್ನ ಸುತ್ತಮುತ್ತಲಿನವರೂ ಚೆನ್ನಾಗಿ ಇರಬೇಕು ಎಂಬ ವಾಸ್ತವವನ್ನು ಜನ ಅರಿತಾಗ ಸಗ್ಗ ನಾವಿರುವಲ್ಲೇ ಅರಳುತ್ತದೆ. ಸ್ವರ್ಗ ಸುಖವೆಂಬುದು ನಮ್ಮ ನಿತ್ಯದ ಅನುಭವವಾಗುತ್ತದೆ. ನಾವು ಪೂಜೆ ಮಾಡಬೇಕು. ಎಂಥ ಪೂಜೆಯನ್ನು? ಸಜ್ಜನವೇ ಮಜ್ಜನ, ಸತ್ಯ ಸದಾಚಾರವೇ ಪತ್ರಪುಷ್ಪ, ಅಷ್ಟಮದಂಗಳ ಸುಟ್ಟುದೇ ಧೂಪ, ಸುಜ್ಞಾನವೇ ಜ್ಯೋತಿ, ತನ್ನ ತಾನರ್ಪಿಸುವುದೇ ನೈವೇದ್ಯ. ಇದು ಸಂತ ಮಹಂತರ ಅನುಭವಾಮೃತ. ಅಂಥ ಪೂಜೆ ಮಾಡುವವರಿಗೆ ಒಂದೇ ಕೂಗಳತೆ ವೈಕುಂಠ, ಭೂಮಿಯೇ ಕೈಲಾಸ. ಘಟನೆ ಒಂದೇ, ಪ್ರತಿಕ್ರಿಯೆ ಭಿನ್ನ. ನಡೆಯುವ ಘಟನೆ ಒಂದೇ ಆದರೂ ಅದನ್ನು ನೋಡುವ ಜನರು ಭಿನ್ನ ದೃಷ್ಟಿಯಿಂದ ಗ್ರಹಿಸಿ ಪ್ರತಿಕ್ರಿಯಿಸುವುದುಂಟು. ಅವರು ತಮ್ಮ ತಮ್ಮ ಮನೋಧರ್ಮ ಅಭಿರುಚಿಗಳಿಗೆ ತಕ್ಕಂತೆ ಆ ನೈಜ ಘಟನೆಯನ್ನು ಅರ್ಥೈಸುವ ಪ್ರಯತ್ನ ಮಾಡುತ್ತಾರೆ. ಕಂಡದ್ದು ಒಂದೇ ಆದರೂ ಅದನ್ನು ಗ್ರಹಿಸುವ ವಿಚಾರ ಮಾಡುವ ರೀತಿ ಬೇರೆಯಾಗುವುದು ಆಶ್ಚರ್ಯವೆನ್ನಿಸಿದರೂ ಅದು ವಾಸ್ತವ. ಇದರ ಹೆಚ್ಚುಗಾರಿಕೆ ಈ ಘಟನೆಗೆ ಸಲ್ಲಬೇಕೋ ಅಥವಾ ಅದನ್ನು ನೋಡಿದ ಕಣ್ಣು, ಅರ್ಥ ಮಾಡಿಕೊಂಡ ಬುದ್ಧಿ, ಸ್ಪಂದಿಸಿದ ಮನಸ್ಸು ಇವುಗಳಿಗೆ ಸಲ್ಲಬೇಕೋ ಎಂದು ನಾವು ಚಿಂತಿಸಬೇಕಾಗುತ್ತದೆ. ಇದಕ್ಕೆ ದೃಷ್ಟಾಂತವೆಂಬಂತೆ ಸಾಹಿತ್ಯ ಸಂದರ್ಭವೊಂದನ್ನು ನೆನೆಯೋಣ. ಸೂರ್ಯ ಮುಳುಗಿದನು ಎಂಬುದೊಂದು ಘಟನೆ. ಇದು ಎಂಥ ವಿಭಿನ್ನ ಪ್ರತಿಕ್ರಿಯೆಗಳಿಗೆ ಕಾರಣವಾಗಬಹುದು ಎಂದು ವಿಚಾರ ಮಾಡೋಣ. ನಮ್ಮ ಕವಿಗಳು ತಮ್ಮ ಅದ್ಭುತ ಪ್ರತಿಭಾ ಸಂಪನ್ನತೆಯಿಂದ ಕಾವ್ಯಗಳನ್ನು ಔಚಿತ್ಯವರಿತು ಈ ಕುರಿತು ಬಣ್ಣನೆ ಮಾಡಿದ್ದಾರೆ. ಸೂರ್ಯನು ಮುಳುಗಿದವನು ಎಂಬ ಸಂಗತಿ ಪ್ರಾಣಿ ಮತ್ತು ಪಕ್ಷಿ ಲೋಕದಲ್ಲಿ ಹಾಗೂ ಮಾನವ ಲೋಕದಲ್ಲಿ ಏನೇನು ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ ಎಂಬ ಬಗ್ಗೆ ತುಂಬ ಕುತೂಹಲ ಕೆರಳಿಸುವ ಸಂಗತಿಗಳನ್ನು ಹಾಗೂ ವಿಶಿಷ್ಟ ಅನುಭವಗಳನ್ನು ಅವು ಮುಂದುವರಿಸಿವೆ. ನಮ್ಮ ಕವಿಗಳು ಕವಿ ಸಮಯವನ್ನು ಸಾರ್ಥಕವಾಗಿ ಬಳಕೆ ಮಾಡಿ ರೋಚಕವೆನ್ನಿಸುವ ವಿವರಗಳನ್ನು ನೀಡಿದ್ದಾರೆ. ಸೂರ್ಯನು ಮುಳುಗಿದನೆಂದಾಗ ಏನೇನು ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತವೆ? ಮೊದಲನೆಯದಾಗಿ ಮಾನವ ಲೋಕದಲ್ಲಿ ಹಗಲೆಲ್ಲ ಬೆವರು ಸುರಿಸಿ ದುಡಿದ ಕಾರ್ಮಿಕನಿಗೆ ಸೂರ್ಯ ಮುಳುಗಿದನೆಂದರೆ ವಿಶ್ರಾಂತಿಗಾಗಿ ಮನೆಗೆ ಹೋಗುವ ಸಮಯವೆಂಬ ಹಿಗ್ಗು. ಗೊಲ್ಲನಿಗೆ ಮೇಯಲು ಹೊಡೆದುಕೊಂಡು ಬಂದಿದ್ದ ದನಕರುಗಳನ್ನು ಮರಳಿ ಕೊಟ್ಟಿಗೆಗೆ ಸೇರಿಸಬೇಕೆಂಬ ಕಾತರ. ಆಚಾರವಂತರಿಗೆ ಸಂಧ್ಯಾವಂದನೆಯ ಸಮಯವಾಯಿತೆಂಬ ಸಡಗರ. ಗೃಹಿಣಿಗೆ ಮನೆಯಲ್ಲಿ ದೀಪ ಬೆಳಗಿಸಿ ಊದುಬತ್ತಿ ಹಚ್ಚಿಸುವ ಗಮನ.
ಕಳ್ಳನಿಗೆ ಕತ್ತಲೆಯಾಗುತ್ತಿದೆ, ಯಾರ ಮನೆಗೆ ಕನ್ನ ಹಾಕಲಿ ಎಂಬ ಅಂದಾಜು ಮಾಡುವ ಸಮಯ. ವ್ಯಭಿಚಾರಿಣಿಗೆ ತನ್ನ ಪ್ರಿಯಕರನನ್ನು ಕೂಡಲು ಯಾವ ಸಂಕೇತ ಸ್ಥಳಕ್ಕೆ ಹೋಗಬೇಕೆಂಬ ಹಂಚಿಕೆ. 2. ಪ್ರಕೃತಿ ಲೋಕದಲ್ಲಿ ಹಗಲು ಕಳೆದು ರಾತ್ರಿ ಆಯಿತೆಂದರೆ ಅರಳಿ ಸುಗಂಧ ಸೂಸುವ ರಾತ್ರಿ ರಾಣಿ ಬಳ್ಳಿಗೆ ಹೂ ಅರಳಿಸುವ ಉತ್ಸಾಹ. ಸಂಜೆ ಮಲ್ಲಿಗೆಗೆ ನಸುನಗುತ್ತಾ ಅರಳಿ ನರಗುಂಪು ಸೂಸುವ ನಲ್ಮೆ. ತಾವರೆಯು ಮುಚ್ಚಿಕೊಂಡು ಕಳಹೀನವಾಗಿ ದುಃಖಿಸಿದರೆ ಕೆನ್ನೈದಿಲೆ ನಸುನಗುತ್ತಾ ಅರಳಿ ಸುವಾಸನೆ ಸೂಸುತ್ತದೆ. 3. ಪ್ರಾಣಿ ಮತ್ತು ಪಕ್ಷಿ ಲೋಕ. ಬೆಳದಿಂಗಳೇ ಆಹಾರವಾದ ಚಕೋರ ಪಕ್ಷಿಗೆ ನಲಿವು, ಅದೇ ಚಕ್ರವಾಕ ಪಕ್ಷಿಗೆ ದುಃಖ. ಏಕೆಂದರೆ ರಾತ್ರಿಯಲ್ಲಿ ಅವಕ್ಕೆ ಕಣ್ಣು ಕಾಣಿಸದೆ ಜೊತೆಗಾಗಿ ಒಂದು ಮತ್ತೊಂದನ್ನು ಕರೆಯುತ್ತಾ ಅಗಲಿಕೆಯ ನೋವನ್ನು ಅನುಭವಿಸುತ್ತವೆ. ಕಾಗೆಗೆ ಸಂಜೆಗತ್ತಲು ಕವಿಯುತ್ತಿದ್ದಂತೆ ದಿಗಿಲು, ಅದಕ್ಕೆ ರಾತ್ರಿ ವೇಳೆ ಕಣ್ಣು ಕಾಣಿಸದು. ಗೂಬೆಗೆ ರಾತ್ರಿ ಎಂದರೆ ನಲಿವು, ಏಕೆಂದರೆ ಅದು ದಿವಾಂಧ. ಅದಕ್ಕೆ ಹಗಲು ಕಣ್ಣು ಕಾಣಿಸದೆ ರಾತ್ರಿ ಚೆನ್ನಾಗಿ ಕಣ್ಣು ಕಾಣಿಸುತ್ತದೆ. ಸೂರ್ಯ ಮುಳುಗಿದನೆಂಬ ಘಟನೆ ಹೀಗೆ ಮಿಶ್ರ ಪ್ರತಿಕ್ರಿಯೆಯನ್ನು ಹೊಮ್ಮಿಸಿದೆ. ಇದೊಂದು ಸಾಂಕೇತಿಕ ದೃಷ್ಟಾಂತ. ಮಾನವರು ಜೀವನದ ಘಟನೆಗಳನ್ನು ತಮ್ಮ ಅಭಿರುಚಿಗೆ ಮನೋಧರ್ಮಕ್ಕೆ ತಕ್ಕಂತೆ ಅರ್ಥ ಮಾಡಿಕೊಂಡು ಅವಕ್ಕೆ ಸ್ಪಂದಿಸುತ್ತಾರೆ. ಕೆಲವು ಸಲ ತನ್ನ ದೃಷ್ಟಿಕೋನವೇ ಸರಿ, ಉಳಿದವರದ್ದು ಅಲ್ಲ ಎಂದು ವಾದಿಸುತ್ತಾರೆ. ತನಗಿಂತ ಭಿನ್ನ ನಿಲುವ ತಳೆದವರನ್ನು ಹೀಗೆಳೆಯುತ್ತಾರೆ. ಇದು ಆರೋಗ್ಯಕರ ರೀತಿಯಲ್ಲ. ದೃಷ್ಟಿಕೋನ ಬದಲಾಗಿರಬಹುದು, ಆಲೋಚನಾ ವಿಧಾನ ಬೇರೆಯಾಗಿರಬಹುದು. ಏನಿದ್ದರೂ ಈ ಎಲ್ಲ ಭಿನ್ನ ದೃಷ್ಟಿ, ಭಿನ್ನ ರುಚಿ ಲೋಕಾಭಿನ್ನೋಭಿರುಚಿಹಿ ಎಂಬ ಮಾತಿಗೆ ಸಾಕ್ಷಿಯಾಗುತ್ತದೆ. ಏನೇ ಆದರೂ ವಸ್ತುಸ್ಥಿತಿಯ ಪರಿವೇಶದಲ್ಲೇ ಭಿನ್ನ ದೃಷ್ಟಿ, ಭಿನ್ನಾಭಿಪ್ರಾಯಗಳು ಗಿರಕಿ ಹೊಡೆಯಬೇಕು. ನಾವು ಬಳಸುವ ಪದಗಳಿಗೆ ಅನೇಕ ಅರ್ಥಗಳಿದ್ದು ಅವು ಸಂದರ್ಭೋಚಿತವಾಗಿ ಹೊರಬರುವಂತೆ ನಾವು ನೋಡಿದ ದೃಶ್ಯದಲ್ಲಿ, ಕೇಳಿದ ಸಂಗತಿಯಲ್ಲಿ, ಎಡೆವಾಯ್ದು ಬಂದ ಘಟನೆಗಳಲ್ಲಿ ಇರುವ ಅರ್ಥ ಸಾಧ್ಯತೆಯನ್ನು ನಾವು ನಮ್ಮ ಯೋಗ್ಯತಾನುಸಾರವಾಗಿ ಕಂಡುಕೊಳ್ಳಬಹುದು. ಅದು ಇಷ್ಟೇ ಸರಿ ಎಂದು ಗೆರೆ ಹಾಕುವಂತಿಲ್ಲ. ಈ ಅರಿವು ನಮಗಿದ್ದರೆ ನಾವು ಲೋಕಜೀವನವನ್ನು ತೆರೆದ ಮನದಿಂದ ನೋಡಲು ಸಾಧ್ಯ. ಬದುಕಿನ ನೆಮ್ಮದಿ. ನಿಶ್ಚಿಂತೆಯಿಂದ ನಿರಾಳವಾಗಿರುವುದು ಯಾರಿಗೆ ತಾನೇ ಬೇಡ? ಬದುಕಿನಲ್ಲಿ ನೆಮ್ಮದಿ ಪಡೆಯಲು ಮನುಷ್ಯ ನಿರಂತರ ಪ್ರಯತ್ನ ಮಾಡುತ್ತಲೇ ಬಂದಿದ್ದಾನೆ. ಗ್ರಂಥಾಧ್ಯಯನ, ಸಜ್ಜನರ ಸಹವಾಸ, ಸುಜ್ಞಾನಿಗಳ ಅನುಭವಿಗಳ ಒಡನಾಟ, ತೀರ್ಥಯಾತ್ರೆ, ಪೂಜೆ, ಧ್ಯಾನ, ತಪ ಮುಂತಾದವುಗಳ ಮೂಲಕ ಮನಃಶಾಂತಿಯನ್ನು ಪಡೆಯಲು ಯತ್ನಿಸುತ್ತಾನೆ. ಆದರೆ ನೆಮ್ಮದಿ ಎಂಬುದು ಹೊರಗಿನಿಂದ ಬರುವಂಥದ್ದಲ್ಲ. ಒಳಗೆ ಅರಳಬೇಕಾದ ಮಾನಸಿಕ ಸ್ಥಿತಿ ಎಂಬುದು ತಿಳಿಯುವುದೇ ಇಲ್ಲ. ಕಸ್ತೂರಿ ಮೃಗ ತನ್ನ ಮೈಯಲ್ಲೇ ಹೊಮ್ಮುವ ಸುಗಂಧವನ್ನು ಅರಿಯದೆ ಹೊರಗೆ ಗಿಡ ಮರ ಪೊದೆಗಳಲ್ಲಿ ಹುಡುಕುವಂತೆ ಮನುಷ್ಯನು ನೆಮ್ಮದಿಯನ್ನು ಹೊರಗಿನಿಂದ ಪಡೆಯುವ ಪ್ರಯತ್ನ ಮಾಡುತ್ತಾನೆ. ಇಬ್ಬರು ಆತ್ಮೀಯ ಗೆಳೆಯರಿದ್ದಾರೆ. ಅಪಘಾತವೊಂದರಲ್ಲಿ ಇಬ್ಬರೂ ತಮ್ಮ ಮಡದಿಯರನ್ನು ಕಳೆದುಕೊಂಡರು. ಗೆಳೆಯರಿಬ್ಬರೂ ಸಮಾನ ದುಃಖಿಗಳಾದರು. ಇಬ್ಬರೂ ತಮ್ಮ ಪತ್ನಿಯರನ್ನು ಗಾಢವಾಗಿ ಪ್ರೀತಿಸುತ್ತಿದ್ದರು. ಅಗಲಿಕೆಯ ದಾರುಣ ದುಃಖವನ್ನು ತಡೆಯಲಾಗಲಿಲ್ಲ. ಪರಸ್ಪರ ಸಾಂತ್ವನ ಮಾಡಿಕೊಂಡರೂ ಕೂಡ ಇಬ್ಬರೂ ಒಳಶೋಕಕ್ಕೊಳಗಾದರು. ಕ್ಷೋಭೆಗೊಂಡ ಮನಕ್ಕೆ ಶಾಂತಿಯನ್ನು ದೊರಕಿಸಿಕೊಡುವತ್ತ ಇಬ್ಬರೂ ಯೋಚನೆಗೀಡಾದರು. ಇಬ್ಬರ ಎದುರು ನೆಮ್ಮದಿ ದೊರಕಿಸಿಕೊಳ್ಳುವ ಹಲವು ಮಾರ್ಗಗಳು ಸುಳಿದವು. ಆಯ್ಕೆ ಅವರಿಗೆ ಬಿಟ್ಟಿದ್ದಾಗಿತ್ತು. ಅವರಲ್ಲಿ ಒಬ್ಬನು ಧರ್ಮಗ್ರಂಥಗಳಿಗೆ ಶರಣು ಹೋದನು. ಗ್ರಂಥಾಧ್ಯಯನದಲ್ಲಿ ತನ್ನ ನೋವನ್ನು ಮರೆಯುವ ಔಷಧಿಯನ್ನು ಆತ ಕಂಡುಕೊಂಡನು. ಜೀವನದ ಮೌಲ್ಯಗಳು ಅವನಿಗೆ ತೆರೆದುಕೊಂಡವು. ಆತನಿಗೆ ಬೇರೆ ಲೋಕದ ಪರಿಚಯವಾಯಿತು. ಆತ ಹೊಸ ಮನುಷ್ಯನಾಗುತ್ತಾ ಸಾಗಿದ. ಅವನು ಅರಸುತ್ತಿದ್ದ ಪರಮಶಾಂತಿ ಮನದ ತುಂಬ ನೆಲೆಗೊಂಡಿತ್ತು. ಇತ್ತ ಇನ್ನೊಬ್ಬನು ಬೇರೆ ದಾರಿ ಹಿಡಿದ. ದುಃಖ ಮರೆಯಲು ಆತ ಸುರೆಗೆ ಶರಣಾಗಿದ್ದ. ಅವನು ತಾತ್ಕಾಲಿಕ ನೆಮ್ಮದಿ ಕೊಡುವ ಮಾದಕ ವಸ್ತುವನ್ನು ಆಶ್ರಯಿಸಿ ಪತನದತ್ತ ಸಾಗಿದ. ಪರಿಣಾಮವಾಗಿ
ಹಣ, ಆರೋಗ್ಯ ಎಲ್ಲ ಹಾಳು ಮಾಡಿಕೊಂಡ. ಬಯಸಿದ ಚಿತ್ತಶಾಂತಿ ಮಾತ್ರ ದೊರಕಲಿಲ್ಲ. ಜೀವಚ್ಛವವಾದ ಹುಳಿಹೆಂಡ ಕುಡಿದು ಸವಿತೇಗನ್ನು ಬಯಸಿದಂತಾಯಿತು ಅವನ ಸ್ಥಿತಿ. ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಪರಿಹಾರವಿರುವಂತೆ ಮಾನಸಿಕ ಕ್ಷೋಭೆಗೆ ಪ್ರಶಾಂತತೆ ಲಭ್ಯವಿದ್ದೇ ಇದೆ. ಆದರೆ ಅವನ ಆಯ್ಕೆ ಮಾಡಿಕೊಳ್ಳುವಲ್ಲಿ ವಿವೇಕ ಬೇಕು. ಎಲ್ಲಕ್ಕೂ ಎಲ್ಲರಿಗೂ ಒಂದೇ ಪರಿಹಾರ, ಒಂದೇ ಮಾರ್ಗ ಆಗಲಾರದು. ದಾರಿ ನೂರಾರಿವೆ ಬೆಳಕಿನರಮನೆಗೆ ಎಂಬ ಕವಿಮಾತು ನೆನಪಾಗುತ್ತದೆ. ಗುರಿ ಮುಟ್ಟಲು ಸಾಧ್ಯವಾಗುವಂತಹ ಸುಮಾರ್ಗ ಹಿಡಿಯಬೇಕು ಅಷ್ಟೇ. ಬೆಟ್ಟದ ಮೇಲಣ ದೇವರ ಸನ್ನಿಧಿಗೆ ಹೋಗಲು ಹಲವಾರು ಮಾರ್ಗಗಳಿರುತ್ತವೆ. ಉದಾಹರಣೆಗೆ ಮೆಟ್ಟಿಲು ದಾರಿ, ಇದು ಸ್ವಲ್ಪ ಕಡಿದಾದ ದಾರಿ, ಏರಲು ಶ್ರಮ ಸಾಧ್ಯವಾದದ್ದು. ಇನ್ನೊಂದು ಸರ್ಪದ ದಾರಿ, ಅಂದರೆ ಸುತ್ತಿ ಬಳಸಿ ಹೋಗುವ ನಿರಾಯಾಸವಾದ ಕಾಲುದಾರಿ. ವಯಸ್ಸಾದವರು, ದುರ್ಬಲರು ಇದರಲ್ಲಿ ಸಾಗಬಹುದು. ಇದಲ್ಲದೆ ಕುಪ್ಪಳಿಸುತ್ತಾ ಹೋಗಬಹುದಾದ ಕುದುರೆ ದಾರಿಯುಂಟು. ಯುವಕರು, ಉತ್ಸಾಹಿಗಳು ಸಾಹಸದ ದಾರಿಯನ್ನು ಆರಿಸಿಕೊಂಡಾರು. ವಾಹನವುಳ್ಳವರು ನಿರಾಯಾಸವಾಗಿ ಹೋಗಬಹುದಾದ ರಸ್ತೆಯೂ ಇರುತ್ತದೆ. ಈ ಎಲ್ಲ ದಾರಿಗಳ ಗುರಿ ಒಂದೇ. ಅವು ದೇವರ ಸನ್ನಿಧಿಗೆ ಕರೆದೊಯ್ಯುತ್ತದೆ. ಅದು ಮನಃಶಾಂತಿಯನ್ನು ತುಂಬಿಕೊಡುವ ದಿವ್ಯದ ನೆಲೆ. ಯಾತ್ರಿಕರು ತಮ್ಮ ದೈಹಿಕ ಸಾಮರ್ಥ್ಯ ಹಾಗೂ ಮನಸ್ಥೈರ್ಯಗಳನ್ನು ಅವಲಂಬಿಸಿ ಮಾರ್ಗಗಳನ್ನು ಆರಿಸಿಕೊಳ್ಳಬೇಕಾಗುತ್ತದೆ. ಒಂದು ದಾರಿಯಲ್ಲಿ ಸ್ವಲ್ಪ ದೂರ ಹೋಗಿ ಸರಿಯಿಲ್ಲ ಎನ್ನಿಸಿ ಹಿಂದಕ್ಕೆ ಬಂದು ಬೇರೆ ಮಾರ್ಗ ಹಿಡಿಯುವುದು ಜಾಣತನವಲ್ಲ. ಆಯ್ಕೆ ಮತ್ತು ಸಾಧನೆಗಳಲ್ಲಿ ಹೊಂದಾಣಿಕೆ ಇಲ್ಲದಿದ್ದರೆ ವಿಫಲತೆ ಕಟ್ಟಿಟ್ಟದ್ದು. ಅನೇಕರ ಜೀವನದ ದುರಂತಗಳಿಗೆ ಇದೇ ಕಾರಣ. ಜೀವನದಲ್ಲಿ ಶಾಂತಿ, ನೆಮ್ಮದಿ ಬೇಕೆನ್ನುವವರಿಗೂ ಹಲವು ಮಾರ್ಗಗಳಿವೆ. ಮುಟ್ಟಬೇಕಾದ ಗುರಿ, ಸಾಗಬೇಕಾದ ದಾರಿ ಇವನ್ನ ನಿಶ್ಚಯಿಸಿಕೊಳ್ಳಬೇಕಾಗುತ್ತದೆ. ಮನದ ಗಾಳಿ ಸುಳಿದತ್ತ ಸಾಗುವವರೇ ಬಹಳ ಮಂದಿ. ಬೇವನ್ನು ಬಿತ್ತಿ ಮಾವನ್ನು ಬಯಸುವಂತೆ ಆಗಿ ಅನೇಕ ಪಥಭ್ರಷ್ಟರಾಗಿ ಗುರಿ ಸಾಧನೆಯಲ್ಲಿ ಸೋಲನ್ನಪ್ಪುತ್ತಾರೆ. ಮತ್ತೆ ಕೆಲವರು ದಿಢೀರ್ ಫಲವನ್ನು ಬಯಸಿ ವಕ್ರ ಮಾರ್ಗ ಹಿಡಿದು ಹಾಳಾಗುತ್ತಾರೆ. ಏಕಮನಸ್ಸಿನಿಂದ ರುಜುಮಾರ್ಗವಿಡಿದು ದೃಢ ಹೆಜ್ಜೆಯನ್ನಿಡುವವನಿಗೆ ನೆಮ್ಮದಿ ಶತಸಿದ್ಧ. ದೇವರೊಡನೆ ಚೌಕಾಶಿ ವ್ಯಾಪಾರ. ಚೌಕಾಶಿ ಎಂದರೆ ಕಡಿಮೆ ದುಡ್ಡಿನಲ್ಲಿ ಹೆಚ್ಚು ಸಾಮಗ್ರಿ ಪಡೆಯುವ ತಂತ್ರ. ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಸುಖ ಪಡಬೇಕೆಂಬ ಮಾನಸಿಕ ತೃಷೆ ಇದಕ್ಕೆ ಕಾರಣ. ವ್ಯಾಪಾರ ಮಾಡುವಾಗ ಚೌಕಾಶಿ ಇದ್ದದ್ದೇ. ಮಾರುವವನು ವಸ್ತುವನ್ನು ಹೊಗಳಿ ಮಾರುವುದು, ಕೊಳ್ಳುವವನು ತೆಗಳಿ ಕಡಿಮೆ ಬೆಲೆಗೆ ಕೇಳುವುದು ಸರ್ವೇ ಸಾಮಾನ್ಯ. ಇದು ವ್ಯಾಪಾರಕ್ಕೆ ಸೀಮಿತವಾಗದೆ ಬದುಕಿನ ಇತರ ವಿಷಯಗಳಿಗೂ ವ್ಯಾಪಿಸುವುದುಂಟು. ಕಡಿಮೆ ಶ್ರಮದಿಂದ ಅಧಿಕ ಫಲ ಬಯಸುವ ಪ್ರವೃತ್ತಿಯು ಬೆಳೆದು ಕೆಲಸವನ್ನೇ ಮಾಡದೆ ಸಂಭಾವನೆ ಪಡೆಯಬೇಕೆಂಬ ಅಪಾಯದ ನಿಲುವನ್ನು ತಳೆಯಬಹುದು. ಕಷ್ಟಪಟ್ಟು ಓದದೆ ಪಾಸಾಗಬೇಕೆಂಬ, ಕಷ್ಟಪಡದೆ ನಿರಾಯಾಸವಾಗಿ ಸಿರಿವಂತನಾಗಬೇಕೆಂಬ ಸಲ್ಲದ ಆಸೆಗೆ ದುಷ್ಟ ಪ್ರೇರಿತನಾಗುವ ಅಪಾಯವೂ ಇದೆ. ಇದಕ್ಕಾಗಿ ಹೊಸ ಹೊಸ ತಂತ್ರಗಳನ್ನು, ವಕ್ರ ಮಾರ್ಗಗಳನ್ನು, ಮನಗಳ್ಳತನವನ್ನು ಮನುಷ್ಯ ಕಲಿತು ಬಿಡುತ್ತಾನೆ. ಇದೊಂದು ಮಾನವನ ಮನೋದೌರ್ಬಲ್ಯ. ಇದರಿಂದ ಸಮಾಜದ ಸ್ವಾಸ್ಥ್ಯ ಕೆಡುತ್ತದೆ. ಇಂಥ ಚೌಕಾಶಿ ಬುದ್ಧಿಯು ದೇವರ ಪೂಜೆ ಪುನಸ್ಕಾರಗಳ ಬಗ್ಗೆಯೂ ಬಂದರೆ ಆ ದೇವರೇ ಕಾಪಾಡಬೇಕು. ದೇವ ಜೀವ ಸಂಬಂಧದ ಸ್ನೇಹ ಸೇತು ಪೂಜೆ ಪ್ರಾರ್ಥನೆಗಳು. ದೇವರು ನಿರೀಕ್ಷಿಸುವುದು ನಿಷ್ಕಾಮ ಪೂಜೆಯನ್ನು, ನಿಷ್ಕಲ್ಮಶ ಮನಸ್ಸಿನ ಶುದ್ಧ ಭಕ್ತಿಯನ್ನು. ಆದರೆ ವಾಸ್ತವವಾಗಿ ಆಗುವುದು ಏನು? ಆಡಂಬರದ ಪೂಜೆ ಮಾಡಿಸುವುದು. ತಾನು ಹೇಳುವ ಮಂತ್ರ ಹೇಗಿರುತ್ತದೆ? ಬೇಕು ಬೇಡಗಳ ಪಟ್ಟಿಯನ್ನು ಓದುವ ಹಾಗೆ ಇರುತ್ತದೆ. ಪೂಜೆ ಪುರಸ್ಕಾರಗಳು ದೇವರೊಡನೆ ನಡೆಸುವ ಚೌಕಾಶಿ ವ್ಯಾಪಾರದಂತಿರುತ್ತದೆ. ನಾನು ನಿನಗೆ ಅಭಿಷೇಕ ಮಾಡಿಸುತ್ತೇನೆ, ಒಡವೆ ವಸ್ತು ಮಾಡಿಸಿಕೊಡುತ್ತೇನೆ, ದಾನ ದತ್ತಿ ನೀಡುತ್ತೇನೆ, ನೀನು ನನಗೆ ಇಂತಿಂತ ಅನುಕೂಲ ಮಾಡಿಕೊಡು ಎಂದು ವ್ಯಾವಹಾರಿಕ ರೀತಿ ನೀತಿಯನ್ನು ಅನುಸರಿಸುತ್ತಾರೆ. ಕೆಲಸವಾದ ಮೇಲೆ ಹೇಳಿದಂತೆ ನಡೆದುಕೊಳ್ಳುತ್ತಾರೋ ಅದರಲ್ಲೂ ತಪ್ಪದೆ ಚೌಕಾಶಿ ಮಾಡುವುದುಂಟು. ಸ್ವಾಮಿ ಸುಖಬೋಧಾನಂದರು ಒಂದು ಕಥೆಯ ಮೂಲಕ ಮನುಷ್ಯನ ಇಂಥ ಚಾಳಿಯನ್ನು ಬಯಲಿಗೆಳೆದಿದ್ದಾರೆ. ಒಬ್ಬ ದೊಡ್ಡ ಶ್ರೀಮಂತ ಒಮ್ಮೆ ವ್ಯಾಪಾರದ ಸರಕಿನೊಡನೆ ಹಡಗಿನಲ್ಲಿ ದೂರ ಪ್ರದೇಶಕ್ಕೆ ಹೊರಟಿದ್ದ.
ಮಾರ್ಗ ಮಧ್ಯದಲ್ಲಿ ಬಿರುಗಾಳಿ ಆರಂಭವಾಯಿತು. ಅಲೆಗಳ ಉಬ್ಬರ ಏರಿಳಿತದಲ್ಲಿ ಹಡಗು ಮುಳುಗುವಂತಾಯಿತು. ಕಷ್ಟ ಬಂದಾಗ ವೆಂಕಟರಮಣನ ನೆನಪು ಬಂತು. ಶ್ರೀಮಂತನು ದೇವರನ್ನು ನೆನೆದು ನನ್ನ ಜೀವ ಉಳಿಸು ಎಂದು ಬೇಡಿದನು. ಹರಕೆ ಹೊತ್ತು ದೇವರಲ್ಲಿ ಅಂಗಲಾಚಿದನು. ನನ್ನ ಜೀವ ಉಳಿಸಿದರೆ ನನ್ನ ಬಂಗಲೆ ಮಾರಿ ಬಡವರಿಗೆ ಹಣವನ್ನು ಹಂಚುತ್ತೇನೆ ಎಂದನು. ಸ್ವಲ್ಪ ಹೊತ್ತಿಗೆ ಬಿರುಗಾಳಿ ನಿಂತಿತು. ಸಮುದ್ರದ ಅಲ್ಲೋಲ ಕಲ್ಲೋಲ ಶಾಂತವಾಯಿತು. ಶ್ರೀಮಂತ ಉಳಿದ. ಅವರ ವ್ಯಾಪಾರದ ಸರಕು ಉಳಿಯಿತು. ಶ್ರೀಮಂತನಿಗೆ ಸಮಾಧಾನವಾಯಿತು. ಆದರೆ ದೇವರಿಗೆ ಹರಕೆ ಹೊತ್ತದ್ದು ಜ್ಞಾಪಕಕ್ಕೆ ಬಂತು. ಆತ ಹಳಹಳಿಸಿದ. ಅಯ್ಯೋ, ಬಂಗಲೆ ಮಾರಿ ಬಡವರಿಗೆ ಹಣ ಹಂಚುತ್ತೇನೆಂದು ಹೇಳಿಬಿಟ್ಟೆನಲ್ಲ ಎಂದು ಪರಿತಪಿಸಿದ. ಮನಸ್ಸಿನಿಂದಲೇ ಏನೋ ಲೆಕ್ಕಾಚಾರ ಹಾಕಿದ. ಆತ ಶುದ್ಧ ವ್ಯವಹಾರಸ್ಥ ತಾನೆ. ಬಂಗಲೆ ಮಾರುತ್ತೇನೆಂದು ಪ್ರಚಾರ ಮಾಡಿದ. ಕೊಳ್ಳುವವರು ಮುಗಿಬಿದ್ದರು. ಬಂಗಲೆಯ ಬೆಲೆ ಎಷ್ಟು ಎಂದು ಕೇಳಿದವರಿಗೆ 1,000 ರೂಪಾಯಿ ಎಂದ. ಎಲ್ಲರಿಗೂ ಆಶ್ಚರ್ಯ. ಕೊಳ್ಳಲು ನಾ ಮುಂದು ತಾ ಮುಂದು ಎಂದು ಜನ ಮೇಲಾಟ ನಡೆಸಿದರು. ಆಗ ಶ್ರೀಮಂತ ಒಂದು ಷರತ್ತು ಎಂದ. ಏನಪ್ಪ ಅದು ಎಂದು ಕೊಳ್ಳಬಯಸಿದವರು ಕೇಳಿದಾಗ, ಮನೆ ಕೊಳ್ಳುವವರು ನನ್ನ ಬೆಕ್ಕನ್ನೂ ಕೊಳ್ಳಬೇಕು ಎಂದ. ಅದರ ಬೆಲೆ ಎಷ್ಟು ಎಂದಾಗ, ಅದು 5 ಕೋಟಿ ರೂಪಾಯಿಗಳು ಎಂದ. ಸರಿ, ವ್ಯಾಪಾರ ಕುದುರಿತು. ಯಾರೋ ಒಬ್ಬ ಬಂಗಲೆಗೆ 1,000 ರೂಪಾಯಿ, ಬೆಕ್ಕಿಗೆ 5 ಕೋಟಿ ರೂಪಾಯಿ ಕೊಟ್ಟು ಕೊಂಡುಕೊಂಡ. ಶ್ರೀಮಂತನು ಬಡವನೊಬ್ಬನನ್ನು ಕರೆದು ಬಂಗಲೆ ಮಾರಿ ಬಂದ 1,000 ರೂಪಾಯಿಯನ್ನು ದಾನ ಮಾಡಿದ. ದೇವರಿಗೆ ನಾನು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ, ಹರಕೆ ಒಪ್ಪಿಸಿದ್ದೇನೆ ನೋಡು ಎಂದು ವರದಿ ಮಾಡಿದ. ಎಂಥ ಜಾಣತನದ ವ್ಯವಹಾರ! ಹರಿಕೆ ಒಪ್ಪಿಸಿಕೊಂಡ ದೇವರು ದಂಗಾಗಿರಬೇಕು ಭಕ್ತನ ವ್ಯಾಪಾರಿ ಬುದ್ಧಿಗೆ. ಇದು ಒಂದು ಬಗೆಯ ವ್ಯವಹಾರವಾದರೆ, ಹೆಸರು ಹೇಳದೆ ದೇವರ ಹರಕೆ ಹುಂಡಿಗೆ ಲಕ್ಷಾಂತರ ರೂಪಾಯಿಗಳನ್ನು ಹಾಕುವವರೂ ಇದ್ದಾರೆ. ಹೆಸರು ಬೇಡವೆಂದಲ್ಲ, ಗೊತ್ತಾದರೆ ವರಮಾನ ತೆರಿಗೆಯ ಇಲಾಖೆಗೆ ಉತ್ತರದಾಯಿಯಾಗಬೇಕೆಂಬ ಹೆದರಿಕೆ ಒಂದು ಕಡೆ, ಪಾಪ ಪ್ರಜ್ಞೆ ಇನ್ನೊಂದು ಕಡೆ. ನ್ಯಾಯ ಬಾಹಿರವಾಗಿ ಲಕ್ಷ ಹಣ ಹೊಡೆದು ಪಾಪ ಪರಿಹಾರಕ್ಕೆ 5,000 ರೂಪಾಯಿಯನ್ನು ಹುಂಡಿಗೆ ಹಾಕುವುದು, ಇದರಿಂದ ತನ್ನ ಪಾಪವನ್ನು ದೇವರಿಗೆ ವರ್ಗಾಯಿಸುವ ಹುನ್ನಾರ. ಇಂಥ ಚೌಕಾಶಿ ವ್ಯಾಪಾರದಿಂದ ಬರುವ ಫಲವಾದರೂ ಏನು? ಮಾತೃ ಹೃದಯ. ಮಾನವ ದೇವ ಮಾನವ ಸಂಬಂಧಗಳ ವಿಷಯದಲ್ಲಿ ಇರುವ ಪ್ರೀತಿ ಎಂಬುದು ಮೂಲ ಧಾತುವಾಗಿದ್ದು, ಅದು ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸಿಕೊಂಡು ಅವರನ್ನು ಪರಸ್ಪರ ಬೆಸೆದಿರುವುದನ್ನು ಕಾಣಬಹುದು. ಈ ಪ್ರೀತಿಯೇ ತಾಯಿ ಮಗುವಿನ ನಡುವೆ ಅಕ್ಕರೆಯೆಂದು, ಗಂಡು ಹೆಣ್ಣುಗಳ ನಡುವೆ ಪ್ರೇಮವೆಂದು, ದೇವ ಜೀವರ ನಡುವೆ ಭಕ್ತಿಯೆಂದು ಕರೆಯಲ್ಪಡುತ್ತದೆ. ಪ್ರೀತಿಯ ಈ ಒಂದೊಂದು ಮುಖವು ತನ್ನದೇ ಆದ ವೈಶಿಷ್ಟ್ಯಗಳಿಂದ ನಮ್ಮ ಗಮನ ಸೆಳೆಯುತ್ತದೆ. ಅದರಲ್ಲೂ ತಾಯಿ ಮಗುವಿನ ನಡುವಿನ ಅಂತಃಕರಣವು ಚಿಂತನೀಯವಾದುದು. ತಾಯಿ ಕರುಳಿನ ಸ್ಪಂದನವು ಮಾನವರಲ್ಲಿ ಅಷ್ಟೇ ಏಕೆ, ಪ್ರಾಣಿ ಪಕ್ಷಿಗಳಲ್ಲೂ ಪ್ರಬಲವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಮಗುವನ್ನು ತನ್ನ ಗರ್ಭದಲ್ಲಿ ನಿರ್ದಿಷ್ಟ ಕಾಲದವರೆಗೆ ಹೊತ್ತು ತಾನು ತಿನ್ನುವ ಆಹಾರ ಸತ್ವದ ಒಂದು ಪಾಲನ್ನು ಅದರ ಪೋಷಣೆಗೆ ನೀಡುತ್ತಾ ದಿನ ತುಂಬಿದಾಗ ಹೆತ್ತು, ಆನಂತರವೂ ಎದೆಹಾಲು ಕೊಟ್ಟು ಅಥವಾ ಗುಟುಕು ಕೊಟ್ಟು ಮಕ್ಕಳ ಪೋಷಿಸುವ ಹೆಣ್ಣು ಜನ್ಮ ಸೃಷ್ಟಿಕ್ರಿಯೆಗೆ ಮಾಡುವ ಉಪಕಾರ ಬೆಲೆ ಕಟ್ಟಲಾಗದ್ದು. ಹಡೆದ ತಾಯಿ ಮಗುವಿಗೆ ಹಾಲುಣಿಸಿ ಅನ್ನ ತಿನ್ನಿಸಿ ಅದರ ದೇಹನ್ನಷ್ಟೇ ಬೆಳೆಸುವುದಿಲ್ಲ, ತನ್ನ ಪ್ರೀತಿಯನ್ನೇ ತನ್ನ ಕರುಳ ಕುಡಿಯಾದ ಮಗುವಿಗೆ ದಾರಿ ಎರೆಯುತ್ತಾಳೆ. ತನ್ನ ಮಗು ಏನು ಆಗಬೇಕು ಎಂಬ ಬಗ್ಗೆ ಕನಸು ಕಾಣುತ್ತಾಳೆ. ಅದು ನನಸಾಗುವಂತಹ ರೀತಿಯಲ್ಲಿ ಅದನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತಾಳೆ. ಬದುಕಿನಲ್ಲಿ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಎಂಬುದನ್ನು ತಿಳಿ ಹೇಳಿ ಅವನ ಬದುಕನ್ನು ರೂಪಿಸುವ ರೂವಾರಿಯೂ ಆಗುತ್ತಾಳೆ. ಕೂಸಾದ ಮೇಲೂ ತನ್ನ ಇನ್ನೊಂದು ಹೊಟ್ಟೆ ಚೀಲದಲ್ಲಿ ಮರಿಯನ್ನಿಟ್ಟು ಪೋಷಿಸುವ ಕಾಂಗರು, ಮರಿಯನ್ನು ಹೊತ್ತು ಸಾಗುವ ಕೋತಿ ಮೊದಲಾದ ಪ್ರಾಣಿಗಳು ತಾಯ್ತನದ ಹಿರಿಮೆಗೆ ಉದಾಹರಣೆಗಳಾಗಿವೆ. ಚೇಳು ಬಸಿರಾಯಿತೆಂದರೆ ಅದರ ಆಯುಷ್ಯ ಮುಗಿದಂತೆ ಅರ್ಥ. ಗರ್ಭದಲ್ಲಿರುವ ಮರಿಗಳು ಅದರ ಬೆನ್ನು ಸೀಳಿಕೊಂಡು ಹುಟ್ಟುತ್ತವೆ ಎನ್ನುತ್ತಾರೆ. ಅದಕ್ಕೆ ಚೇಳಿಂಗೆ ಬಸಿರಾಯಿತೇ ಕಡೆ ಎಂಬ ಲೋಕಾರೂಢಿಯ ಮಾತಿದೆ.
ತಾಯಿ ಚೇಳಿನ ತ್ಯಾಗ ಎಷ್ಟು ದೊಡ್ಡದು. ಸಂತತಿಗಾಗಿ ತನ್ನ ಜೀವವನ್ನೇ ಬಲಿಗೊಡುವ ತ್ಯಾಗ ಜೀವಿ ಅದು. ತಾಯ್ತನವು ಎಂತೆಂಥ ತ್ಯಾಗ ಬಲಿದಾನಗಳ ಬೆಲೆ ಕೇಳುತ್ತದೆ ಎಂದು ತಿಳಿದು ಆಶ್ಚರ್ಯವಾಗುತ್ತದೆ. ತಾಯಿ ಮಗುವಿನ ಸಂಬಂಧ ಕುರಿತು ಆಲೋಚಿಸುವಾಗ ಹಿಮಾಲಯದ ಮಾನಸ ಸರೋವರದ ಬಳಿ ಇರುವ ಒಂದು ಪಕ್ಷಿಯ ಜೀವನ ಕ್ರಮ ಜ್ಞಾಪಕಕ್ಕೆ ಬರುತ್ತದೆ. ಆ ಪಕ್ಷಿಯು ಓಂ ಪಕ್ಷಿ ಎನ್ನುತ್ತಾರೆ. ಆ ಪಕ್ಷಿಗೆ ಗೂಡೆಂಬುದೇ ಇಲ್ಲ. ಅದು ಎಲ್ಲೂ ಕೂರುವುದಿಲ್ಲ, ಸದಾ ಹಾರುತ್ತಲೇ ಇರುತ್ತದೆ. ಅದರ ಸಕಲ ವ್ಯವಹಾರವೂ ಆಕಾಶದಲ್ಲೇ. ನಿದ್ದೆ, ಮೈಥುನ, ಕುಟುಂಬ ಜೀವನ ಎಲ್ಲ ಅಂತರಿಕ್ಷದಲ್ಲೇ. ಆ ಹಕ್ಕಿ ಗಬ್ಬವಾಗಿ ಪ್ರಸವದ ಸನ್ನಿವೇಶ ಬಂದಾಗಲೂ ಹಾರಾಡುತ್ತಲೇ ಇರುತ್ತದಂತೆ. ಹಾರುವಾಗಲೇ ಅದು ಮೊಟ್ಟೆ ಹಾಕುತ್ತದೆ. ಮೊಟ್ಟೆಯು ಕೆಳಕ್ಕೆ ಬೀಳುತ್ತಿರುವಾಗ ಮಿಂಚಿನ ವೇಗದಲ್ಲಿ ಬಂದು ಅದನ್ನು ಒಡೆದು ಮರಿಯನ್ನು ಕಚ್ಚಿಕೊಂಡು ಗಗನಕ್ಕೆ ಏರುತ್ತದೆ. ಕೆಳಕ್ಕೆ ಬೀಳುವುದು ಆ ಮೊಟ್ಟೆಯ ಕವಚ ಮಾತ್ರ. ಎಂಥ ಬೆಸುಗೆ ತಾಯಿ ಮರಿಯದ್ದು! ಇಂಥದ್ದೇ ಗಾಢ ಬಾಂಧವ್ಯವನ್ನು ಆಮೆಯ ಜೀವನದಲ್ಲೂ ಕಾಣಬಹುದು. ತನ್ನ ತಾಯಿಯೊಡನೆ ಇರುವ ಮರಿ ಆಮೆಗೆ ಕ್ಷೇಮ ಸುಕ್ಷೇಮ. ಆದರೆ ಚೇಷ್ಟೆಯ ಮರಿ ಸದಾ ತಾಯಿಯ ಬಳಿಯೇ ಇರುವುದಿಲ್ಲ. ಈಜುತ್ತಾ ದೂರ ಹೋಗುತ್ತದೆ. ತಾಯಿಗೆ ಕಾತರ. ಅದರ ಹೃದಯ ಆ ಮರಿಗಾಗಿ ಮಿಡಿಯುತ್ತದೆ. ಹತ್ತಿರವಿದ್ದರೆ ಹಾಲುಣಿಸಿ ಬರುವ ತಾಯಿ ಆಮೆಗೆ ಅದು ನಿಲುಕದಷ್ಟು ದೂರ ಹೋದಾಗ ಅದನ್ನು ತಾನು ಮನಸಾರೆ ನೆನೆಯುವುದಂತೆ. ಹಾಗೆ ಅದು ಮರಿಯನ್ನು ನೆನೆದರೆ ಸಾಕು, ಆ ಮರಿ ಇದ್ದಲ್ಲಿಯೇ ಎದೆ ಹಾಲು ಸವಿ ಉಂಡು ತೃಪ್ತಿಪಡುವುದಂತೆ. ತಾಯಿ ನೆನೆದರೆ ಮರಿಯ ಹೊಟ್ಟೆ ತುಂಬುವುದು. ಇದೇನು ಪವಾಡ ಎನ್ನದಿ. ಇದು ತಾಯ್ತನಕ್ಕೆ ಇರುವ ಅದ್ಭುತ ಶಕ್ತಿ. ಇದು ತಾಯಿ ಮಗುವಿನ ಅನನ್ಯ ಸಂಬಂಧದ ದ್ಯೋತಕವಾಗಿದೆ. ಇದರಿಂದಾಗಿಯೇ ಕೂರ್ಮ ಶಿಶು ನ್ಯಾಯವೆಂಬ ಲೌಕಿಕ ನ್ಯಾಯವೊಂದು ರೂಢಿಗೆ ಬಂದಿದೆ. ತಾಯ್ತನದ ಹಿರಿಮೆ ಸಾರುವ ಆಮೆ ಮರಿ ಕುರಿತ ಈ ಲೌಕಿಕ ನ್ಯಾಯ ಮತ್ತೊಂದು ಮಹತ್ವದ ಸಂಗತಿಯನ್ನು ಧ್ವನಿಸುತ್ತದೆ. ಅದು ದೇವ ಜೀವ ಸಂಬಂಧದ್ದು. ಜೀವವು ದೇವನಿಂದ ಸಿಡಿದು ಹೊರಬಂದು ದೇಹ ಧರಿಸಿ ಆ ದೇಹವೇ ತಾನೆಂದು ಭ್ರಮಿಸಿ ತನ್ನ ಮೂಲವನ್ನೇ ಮರೆಯುತ್ತದೆ. ದೇಹದ ಸುಖದಲ್ಲಿ ಹಾಗೂ ಲೋಕದ ಆಕರ್ಷಣೆಯಲ್ಲಿ ತಲ್ಲೀನನಾಗುತ್ತಾನೆ. ದೇವನಿಂದ ದೂರ ಸಾಗುತ್ತೆ ಜೀವ. ಈ ಮಂಗಬುದ್ಧಿಯ ಜೀವನವನ್ನು ಕಂಡು ತಾಯಿ ಕರುಳಿನ ದೇವನಿಗೆ ಸದಾ ಕಾಳಜಿ. ಜೀವ ತನ್ನನ್ನು ಬಿಟ್ಟು ದೂರ ಸರಿದಾಗಲೂ ಅದು ತನ್ನ ಕೃಪಾದೃಷ್ಟಿಯನ್ನು ಅದರತ್ತಲೇ ಬೀರುತ್ತದೆ. ಭಗವಂತನ ಮಾತೃ ಹೃದಯ ಎಷ್ಟು ದೊಡ್ಡದೆಂದರೆ ಜೀವಿಯು ಅವನಿಂದ ಪಡೆದು ಮರೆತರೆ ಆತನು ಕೊಟ್ಟು ಕ್ಷಮಿಸುತ್ತಾನೆ ಎಂಬ ಅನುಭವಿಗಳ ಮಾತು ನಿಜವೆನ್ನಿಸುತ್ತದೆ. ಜೀವಿ ದೂರನಾದರೂ ಅವನು ಮತ್ತೆ ತನ್ನತ್ತ ಬರುವ ತನಕ ದೇವನು ತನ್ನ ತಾಯ್ತನದ ರಕ್ಷಣೆಯನ್ನು ಅವನಿಗೆ ಒದಗಿಸುತ್ತಲೇ ಇರುತ್ತಾನೆ. ಭಗವಂತನ ಇಂಥ ತಾಯ್ತನ ಜಗದ ಜೀವರಾಶಿಗಳಿಗೆ ಸ್ಪಂದಿಸುವ ತಾಯಿ ಕರಳು ಎಷ್ಟು ಉದಾರವಾದದ್ದು. ಅವನ ಮಡಿಲಲ್ಲಿ ಮುಗ್ಧವಾಗಿ ಆಡುವ ಯೋಗ್ಯತೆಯನ್ನಾದರೂ ನಾವು ಪಡೆದುಕೊಳ್ಳಬಾರದೇ ಎನಿಸುತ್ತದೆ.